Good morning students, welcome to the class. Today I continue chapter ring theory. In this class I discuss about the subspace. So here what is meant by a subspace? V is a vector space over the field F. So V ಅನ್ನೋದು ಒಂದು vector space over the field F ಅಂತ ಅನ್ಕೊಳ್ಳಿ. ಇದಕ್ಕೆ ಸಬ್ಸ್ಪೇಸ್ನ ನಾನು ಹೇಳಬೇಕಾದ್ರೆ W be the subset of V n. ನಿಮಗೆಲ್ಲ ಸಬ್ಸೆಟ್ ಅಂದರೆ ಗೊತ್ತಿದೆ. ಇದರಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಡಬ್ಲ್ಯೂ ನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸನ್ನು ವಿ ನಲ್ಲಿದ್ದರೆ ಆಗ ನಾವು ಡಬ್ಲ್ಯೂ ಇಸ್ ಅ ಸಬ್ಸೆಟ್ ಆಫ್ ವಿ ಅಂತ ಹೇಳ್ತೀವಿ. ಸೊ ಲೆಟ್ ಅಸ್ ಚೂಸ್ ಅ ನಾನ್ ಎಂಪ್ಟಿ ಸಬ್ಸೆಟ್ ಆಫ್ ವಿ. ಹಿಯರ್ ಡಬ್ಲ್ಯೂ ಇಸ್ ದ ನಾನ್ ಎಂಪ್ಟಿ ಸಬ್ಸೆಟ್ ಆಫ್ ವಿ. ಇಫ್ ದಿಸ್ ನಾನ್ ಎಂಪ್ಟಿ ಸಬ್ಸೆಟ್ ಸ್ಯಾಟಿಸ್ಫೈಸ್ ಆಲ್ ದ ಪ್ರಾಪರ್ಟೀಸ್ ಆಫ್ ದ ವೆಕ್ಟರ್ ಸ್ಪೇಸ್. ಅಂದರೆ ವೆಕ್ಟರ್ ಸ್ಪೇಸ್ನ ಪ್ರಾಪರ್ಟೀಸ್ ಏನಿದೆ ಅಂದರೆ ಕಂಡೀಷನ್ಸ್ ಏನೇನಿದೆ, ಅಬೆಲಿಯನ್ ಗ್ರೂಪ್ ಆಗಿರಬೇಕು, ಅಸೋಸಿಯೇಟಿವ್ ಲಾ ಆಗಿರಬೇಕು, ಡಿಸ್ಟ್ರಿಬ್ಯೂಷನ್ ಲಾ ಸ್ಯಾಟಿಸ್ಫೈ ಆಗಬೇಕು, ಹಾಗೆ ದ ಒನ್ ಎಲಿಮೆಂಟ್ ಬಿಲಾಂಗ್ಸ್ ಟು ದ ಫೀಲ್ಡ್ ಆ್ಯಂಡ್ 1 ಇಂಟು ಆಲ್ಫಾ ಇಸ್ ಈಕ್ವಲ್ ಟು ಆಲ್ಫಾ ಇಂಟು 1 ಇಸ್ ಈಕ್ವಲ್ ಟು ಆಲ್ಫಾ ಅಂತ ಏನು ಹೇಳಿದ್ವಿ. ಈ ಕಂಡೀಷನ್ನು ಇವು 4 ಕಂಡೀಷನ್ಸ್ನ ಈ ಸಬ್ಸೆಟ್ಟು ಕೂಡ ಸ್ಯಾಟಿಸ್ಫೈ ಮಾಡಿದ್ರೆ ಅದು ಸೇಮ್ ಫೀಲ್ಡಲ್ಲಿ, ಅದೇ ಫೀಲ್ಡಲ್ಲಿ ನಾವೇನು ವಿ ಇಸ್ ಎ ವೆಕ್ಟರ್ ಸ್ಪೇಸ್ ಓವರ್ ದ ಫೀಲ್ಡ್ ಎಫ್ ಅಂತ ಹೇಳಿರ್ತೀವಿ, ಅದೇ ಫೀಲ್ಡ್ಗೆ ಡಬ್ಲ್ಯೂನು ಕೂಡ ಈ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಿದ್ರೆ ಆಗ ಡಬ್ಲ್ಯೂ ಇಸ್ ದ ಸಬ್ಸ್ಪೇಸ್ ಆಫ್ ವಿ ಅಂತ ಹೇಳ್ತೀವಿ. ಅಂದರೆ ಅರ್ಥ ಡಬ್ಲ್ಯೂ ಫಸ್ಟು ನಾನ್ ಎಂಪ್ಟಿ ಸಬ್ಸೆಟ್ ಆಫ್ ದ ವೆಕ್ಟರ್ ಸ್ಪೇಸ್ ಆಗಿರಬೇಕು, ಜೊತೆಗೆ ಈ 4 ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಬೇಕು. ಹಾಗಿದ್ರೆ ಮಾತ್ರ ನಾವು ಡಬ್ಲ್ಯೂನ ಸಬ್ಸ್ಪೇಸ್ ಆಫ್ ದ ವೆಕ್ಟರ್ ಸ್ಪೇಸ್ ವಿ ಓವರ್ ದ ಫೀಲ್ಡ್ ಎಫ್ ಅಂತ ಹೇಳ್ತೀವಿ. ಅದನ್ನೇ ಡೆಫಿನೇಷನ್ ಹೇಳಿರೋದು. ಎ ನಾನ್ ಎಂಪ್ಟಿ ಸಬ್ಸೆಟ್ ಡಬ್ಲ್ಯೂ ಆಫ್ ಎ ವೆಕ್ಟರ್ ಸ್ಪೇಸ್ ವಿ ಓವರ್ ಎ ಫೀಲ್ಡ್ ಎಫ್ ಈಸ್ ಕಾಲ್ಡ್ ಎ ಸಬ್ಸ್ಪೇಸ್ ಆಫ್ ವಿ ಇಫ್ ಡಬ್ಲ್ಯೂ ಇಟ್ ಸೆಲ್ಫ್ ಈಸ್ ಎ ವೆಕ್ಟರ್ ಸ್ಪೇಸ್ ಓವರ್ ಎ ಫೀಲ್ಡ್ ಎಫ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಡಬ್ಲ್ಯೂನೇ ಅದು ಆ್ಯಕ್ಚುಲಿ ವೆಕ್ಟರ್ ಸ್ಪೇಸ್ ಆಗಿರಬೇಕು. ಹಾಗಿದ್ರೆ ಮಾತ್ರ ನಾವು ಅದನ್ನು ವೆಕ್ಟರ್ ಸ್ಪೇಸ್ ಸಬ್ಸ್ಪೇಸ್ ಅಂತ ಹೇಳಿ ಕರೆಯೋದು. ಅರ್ಥ ಆಯ್ತಾ? Fine. Now I discuss the theorem on the subspace. See the statement of this theorem, that is a non-empty subset W of a vector space V over a field F is the subspace of V if and only if for all alpha comma beta belongs to W implies alpha plus beta belongs to W, C belongs to F and alpha belongs to W implies C into alpha belongs to W. So this is the statement of the theorem. ಅಂದ್ರೆ ಈ W ಅನ್ನೋದು ಯಾವುದೋ ಒಂದು ನಾನ್ ಎಂಪ್ಟಿ ಸಬ್ಸೆಟ್ ಆಫ್ ಎ ವೆಕ್ಟರ್ ಸ್ಪೇಸ್ ವಿ ಓವರ್ ದ ಫೀಲ್ಡ್ ಅಂತ ಅಂದ್ಕೊಳ್ಳಿ. ಸೊ ಹಾಗಿದ್ರೆ ಇದು ಸಬ್ಸ್ಪೇಸ್ ಆಗಿದ್ದರೆ, ಡಬ್ಲ್ಯೂ ಏನಾದ್ರು ಸಬ್ಸ್ಪೇಸ್ ಆಗಿದ್ರೆ ಈ 2 ಕಂಡೀಷನ್ನು ಸ್ಯಾಟಿಸ್ಫೈ ಆಗುತ್ತೆ. ಹಾಗೆ ಈ 2 ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಸಾಕು, ನಾವು ಡಬ್ಲ್ಯೂನ ಸಬ್ಸ್ಪೇಸ್ ಆಫ್ ವಿ ಅಂತ ಹೇಳ್ಬೋದು ಅಂತ. ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ದ ಥಿಯರಮ್. ಸ್ಟೇಟ್ಮೆಂಟ್ ಈಸ್ ವೆರಿ ಕ್ಲಿಯರ್. ಡಬ್ಲ್ಯೂ ವಿಗೆ ಸಬ್ಸ್ಪೇಸ್ ಆಗಿದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಇಫ್ ದೀಸ್ 2 ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್ ದೆನ್ ಕ್ಲಿಯರ್ಲಿ ಡಬ್ಲ್ಯೂ ಇಸ್ ಅ ಸಬ್ಸ್ಪೇಸ್. ಸೊ ಹಾಗಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಇದು 2 ಪಾರ್ಟಲ್ಲಿ. ಸೊ ಕ್ಲಿಯರ್ಲಿ ನಿಮಗೆ ಗೊತ್ತಿದೆ, ಒಂದು ಸಬ್ಸ್ಪೇಸ್ ಅಂತ ಹೇಳಬೇಕಂದ್ರೆ ಫ್ರಮ್ ದ ಡೆಫಿನೇಷನ್ ಆಫ್ ದ ಸಬ್ಸ್ಪೇಸ್, ಸೊ ಇಟ್ ಈಸ್ ಕ್ಲಿಯರ್. ಎ ನಾನ್ ಎಂಪ್ಟಿ ಸಬ್ಸೆಟ್ ಈಸ್ ಸೆಡ್ ಟು ಬಿ ಎ ಸಬ್ಸ್ಪೇಸ್ ಆಫ್ ಎ ವೆಕ್ಟರ್ ಸ್ಪೇಸ್ ವಿ ಓವರ್ ದ ಫೀಲ್ಡ್ ಎಫ್ if the W itself satisfies all the conditions of the vector space. W ವೆಕ್ಟರ್ ಸ್ಪೇಸ್ನ ಎಲ್ಲ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡ್ತಿದ್ರೆ ಆಗ ನಾವು ಆ ನಾನ್ ಎಂಪ್ಟಿ ಸಬ್ಸೆಟ್ನ ಸಬ್ಸ್ಪೇಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಾನೇನಾದರೆ ಪ್ರೂಫ್ ಮಾಡಬೇಕಾದ್ರೆ ಸ್ಟಾರ್ಟಿಂಗು ಡಬ್ಲ್ಯೂನ ಸಬ್ಸ್ಪೇಸ್ ಅಂತ ಅಸ್ಯೂಮ್ ಮಾಡಿಕೊಂಡು ಆ 2 ಕಂಡೀಷನ್ನು ಸ್ಯಾಟಿಸ್ಫೈ ಆಗ್ತಿದೆ ಅಂತ ಪ್ರೂಫ್ ಮಾಡೋದು. ನೆಕ್ಸ್ಟ್ ಕಾನ್ವರ್ಸ್ ಪಾರ್ಟ್ನಲ್ಲಿ ಡಬ್ಲ್ಯೂ ಅವೆರಡು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಿದೆ ಅಂತ ಅಂದ್ಕೊಂಡು ನೆಕ್ಸ್ಟು ಡಬ್ಲ್ಯೂ ಇಸ್ ಅ ಸಬ್ಸ್ಪೇಸ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಇದು 2 ಪಾರ್ಟ್ನಲ್ಲಿ ಪ್ರೂಫ್ ಮಾಡೋದು. ಸೊ ಈಗ ಡಬ್ಲ್ಯೂ ಸಬ್ಸ್ಪೇಸ್ ಆಗ್ತಿದೆ ಅಂದರೆ ಆಟೋಮೆಟಿಕಲಿ ವೆಕ್ಟರ್ ಸ್ಪೇಸ್ನ ಎಲ್ಲ ಕಂಡೀಷನ್ಸು ಸ್ಯಾಟಿಸ್ಫೈ ಆಗುತ್ತೆ. ಹಾಗಾಗಿ ಎಲ್ಲ ಕಂಡೀಷನ್ಸ್ನು ಸ್ಯಾಟಿಸ್ಫೈ ಆಗ್ತಿದೆ ಅಂದಾಗ ಅದರಲ್ಲಿ ನಮಗೆ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಅಬೆಲಿಯನ್ ಗ್ರೂಪ್ನ ಸ್ಯಾಟಿಸ್ಫೈ ಮಾಡುತ್ತೆ, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಸೋಸಿಯೇಟಿವ್ ಅಂತ ಹೇಳಿ ಪ್ರೂಫ್ ಆಗುತ್ತೆ. ಸೊ ಆ 2 ಬೇಸಿಸ್ ಮೇಲೆ ನಾವು ಕ್ಲಿಯರಾಗಿ ಹೇಳ್ಬೋದು ಆಲ್ಫಾ ಕಾಮಾ ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ ಇಂಪ್ಲೈಸ್ ಆಲ್ಫಾ ಪ್ಲಸ್ ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ ಅಂತ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ
ಡಬ್ಲ್ಯೂ ವೆಕ್ಟರ್ ಸ್ಪೇಸ್ನ ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದೆ ಅಂದರೆ ಡಬ್ಲ್ಯೂ ಈಸ್ ಅ ಅಬೆಲಿಯನ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್. ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಅದು ಅಬೆಲಿಯನ್ ಗ್ರೂಪ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಅಬೆಲಿಯನ್ ಗ್ರೂಪ್ ಅಂದ್ರೇನು? ಫಸ್ಟ್ ಹೇಳೋದು ಕ್ಲೋಜರ್ ಲಾ ಸ್ಯಾಟಿಸ್ಫೈ ಆಗಬೇಕು ಅಂತ. ಕ್ಲೋಜರ್ ಲಾ ಏನು ಹೇಳುತ್ತೆ? ಸೊ ಫಾರ್ ಆಲ್ ಎ ಕಾಮ ಬಿ ಬಿಲಾಂಗ್ಸ್ ಟು ಡಬ್ಲ್ಯೂ ಇಂಪ್ಲೈಸ್ ಎ ಪ್ಲಸ್ ಬಿ ಬಿಲಾಂಗ್ಸ್ ಟು ಡಬ್ಲ್ಯೂ ಅಂತ. ಸೊ ಇಲ್ಲಿ ನಾವು ಎ ಮತ್ತು ಬಿ ಬದಲು ಆಲ್ಫಾ ಮತ್ತು ಬೀಟಾ ಅಂತ ತಗೊತಾ ಇದ್ದೀವಿ. ಇವಾಗ ಡಬ್ಲ್ಯೂ ವೆಕ್ಟರ್ ಸ್ಪೇಸ್ ಆಗಿದೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಅದು ಕ್ಲೋಜರ್ ಲಾ ಸ್ಯಾಟಿಸ್ಫೈ ಆಗಲೇಬೇಕು. ಸೊ ನಾನಿಲ್ಲಿ ಆಲ್ಫಾ ಮತ್ತು ಬೀಟಾ ಅಂತ ಅಂದ್ಕೊಳ್ಳಿ. ಆಲ್ಫಾ ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ ಇಂಪ್ಲೈಸ್ ಆಲ್ಫಾ ಪ್ಲಸ್ ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ. ಸೊ ಇದೇ ಫಸ್ಟ್ ಕಂಡೀಷನ್ ಹೇಳಿರೋದು. ಅದು ಕ್ಲೋಜರ್ ಲಾ ಸ್ಯಾಟಿಸ್ಫೈ ಮಾಡ್ತಿದೆ ಅಂದಮೇಲೆ ಫಸ್ಟ್ ಕಂಡೀಷನ್ ಕ್ಲಿಯರಾಗಿ ಸ್ಯಾಟಿಸ್ಫೈ ಆಗೇ ಬಿಡುತ್ತೆ. ನೆಕ್ಸ್ಟ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್ ಅಂತ ಹೇಳ್ತೀವಿ. ಅಲ್ಲಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಸೋಸಿಯೇಟಿವ್ ಲಾನ ಸ್ಯಾಟಿಸ್ಫೈ ಮಾಡೋದಕ್ಕಿಂತ ಮುಂಚೆ ಅದು ಕ್ಲೋಜರ್ ಲಾ ಕೂಡ ಸ್ಯಾಟಿಸ್ಫೈ ಆಗಬೇಕು. ಅಂದರೆ C1 ಇಂಟು C2 ಇಂಟು ಆಲ್ಫಾ ಈಸ್ ಈಕ್ವಲ್ ಟು C1 ಇಂಟು C2 ಇಂಟು ಆಲ್ಫಾ ಅಂತ ಏನು ಬರಿತೀವಿ, ಈ ಅಸೋಸಿಯೇಟಿವ್ ಲಾ ಸ್ಯಾಟಿಸ್ಫೈ ಆಗೋಕ್ಕಿಂತ ಮುಂಚೆ ನಮಗೆ ಈ ಪ್ರಾಡಕ್ಟ್ಸ್ ಏನು ಬರುತ್ತೋ ಅದು ಆ್ಯಕ್ಚುಯಲ್ ಸೆಟ್ಟಲ್ಲಿ ಇರಬೇಕು. ಹಾಗಿದ್ದರೆ ಮಾತ್ರ ನಾವು ಅಸೋಸಿಯೇಟಿವ್ ಲಾನ ಹೇಳೋದಕ್ಕಾಗೋದು. ಸೊ ಇಲ್ಲಿ ಬರೋವಂಥ ಈ ಪ್ರಾಡಕ್ಟ್ ನಮಗೆ ಆ ಸೆಟ್ಟಲ್ಲಿ ಇರಲೇಬೇಕು. ಸೊ ಹಾಗಾಗಿ ಅಸೋಸಿಯೇಟಿವ್ ಲಾನೇ ಸ್ಯಾಟಿಸ್ಫೈ ಆಗ್ತಿದೆ ಅಂದರೆ ಕ್ಲಿಯರ್ಲಿ ಸಿ ಬಿಲಾಂಗ್ಸ್ ಟು ಎಫ್, ಆಲ್ಫಾ ಬಿಲಾಂಗ್ಸ್ ಟು ಡಬ್ಲ್ಯೂ ಇಂಪ್ಲೈಸ್ ಸಿ ಇಂಟು ಆಲ್ಫಾ ಬಿಲಾಂಗ್ಸ್ ಟು ಡಬ್ಲ್ಯೂ ಸ್ಯಾಟಿಸ್ಫೈ ಆಗುತ್ತೆ ಅಂತ. ಸೊ ಅದಕ್ಕೆ ನಾವಿಲ್ಲಿ ಬರಿಬೇಕಾದ್ರೆ ಡೈರೆಕ್ಟಾಗಿ ಬರಿತೀವಿ. ಸಪೋಸ್ ಡಬ್ಲ್ಯೂ ಇಸ್ ಅ ಸಬ್ಸ್ಪೇಸ್ ಆಫ್ ವಿ, ಅದು ಸಬ್ಸ್ಪೇಸ್ ಆಗಿದೆ ಅಂದರೆ ದೆನ್ ಡಬ್ಲ್ಯೂ ಇಸ್ ಅ ವೆಕ್ಟರ್ ಸ್ಪೇಸ್ ಓವರ್ ಎಫ್, ಅದು ಕೂಡ ವಿತ್ ರೆಸ್ಪೆಕ್ಟ್ ಟು ದ ಸೇಮ್ ಫೀಲ್ಡ್ ಅದು ಕೂಡ ವೆಕ್ಟರ್ ಸ್ಪೇಸ್ ಆಗಿರಲೇಬೇಕು. ಸೊ ಹಾಗಾಗಿ ಕಂಡೀಷನ್ 1 ಮತ್ತು 2 ಎರಡೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಿ ಕನ್ಕ್ಲೂಷನ್ ತೊಗೊತೀವಿ. ನೆಕ್ಸ್ಟ್ ಕಾನ್ವರ್ಸ್ ಪಾರ್ಟ್ನಲ್ಲಿ ಡಬ್ಲ್ಯೂ ಬಿ ಎ ನಾನ್ ಎಂಟಿ ಸಬ್ಸೆಟ್ ಆಫ್ ವಿ ಆ್ಯಂಡ್ ಆಲ್ಸೋ ಇಟ್ ಸ್ಯಾಟಿಸ್ಫೈಸ್ ದೋಸ್ ಟು ಕಂಡೀಷನ್ ಅಂತ ತಗೊಂಡು ವಿ ಹ್ಯಾವ್ ಟು ಶೋ ಡಬ್ಲ್ಯೂ ಇಸ್ ಅ ಸಬ್ಸ್ಪೇಸ್ ಆಫ್ ವಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅದು ನಾನ್ ಎಂಟಿ ಸಬ್ಸೆಟ್ ಅಂತ ಚೂಸ್ ಮಾಡಿ, ಆ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಚೂಸ್ ಮಾಡಿ, ನೆಕ್ಸ್ಟು ಡಬ್ಲ್ಯೂ ಇಸ್ ಅ ಸಬ್ಸ್ಪೇಸ್ ಆಫ್ ವಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಹೇಗೆ ನೋಡಿ, ಫಸ್ಟ್ ಕಂಡೀಷನ್ ವೆಕ್ಟರ್ ಸ್ಪೇಸ್, ಇವಾಗ ಸಬ್ಸ್ಪೇಸ್ ಆಗುತ್ತೆ ಡಬ್ಲ್ಯೂ ಇಸ್ ಅ ಸಬ್ಸ್ಪೇಸ್ ಆಫ್ ವಿ ಅಂತ ಹೇಳಿ ಪ್ರೂಫ್ ಮಾಡಬೇಕು ಅಂದರೆ ಡಬ್ಲ್ಯೂ ಇಸ್ ಅ ವೆಕ್ಟರ್ ಸ್ಪೇಸ್ ಓವರ್ ದ ಸೇಮ್ ಫೀಲ್ಡ್ ಎಫ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಇಫ್ ವಿ ಪ್ರೂವ್ ಡಬ್ಲ್ಯೂ ಇಸ್ ಅ ವೆಕ್ಟರ್ ಸ್ಪೇಸ್ ಓವರ್ ದ ಸೇಮ್ ಫೀಲ್ಡ್ ಎಫ್ ದೆನ್ ಕ್ಲಿಯರ್ಲಿ ನೋ ಡೌಟ್ ಡಬ್ಲ್ಯೂ ಇಸ್ ಅ ಸಬ್ಸ್ಪೇಸ್ ಆಫ್ ವಿ. ಸೊ ಡಬ್ಲ್ಯೂ ಇಸ್ ಅ ವೆಕ್ಟರ್ ಸ್ಪೇಸ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಯಾವಾಗ ನಾವು ಒಂದು ನಾನ್ ಎಂಟಿ ಸಬ್ಸೆಟ್ನ ವೆಕ್ಟರ್ ಸ್ಪೇಸ್ ಅಂತ ಕರಿತೀವಿ? ಇಫ್ ದಟ್ ಸ್ಯಾಟಿಸ್ಫೈಸ್ ದ ಕಂಡೀಷನ್ಸ್ ಆಫ್ ದ ವೆಕ್ಟರ್ ಸ್ಪೇಸ್. ದ ಫಸ್ಟ್ ಒನ್ ಈಸ್ ಇಟ್ ಈಸ್ ಅಬೆಲಿಯನ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ದ ಅಡಿಷನ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅಂದರೆ ಡಬ್ಲ್ಯೂನ ನಾನು ವೆಕ್ಟರ್ ಸ್ಪೇಸ್ ಅಂತ ಪ್ರೂಫ್ ಮಾಡಬೇಕು ಅಂದರೆ ಫಸ್ಟು ನಾನು ಅದು ಅಬೆಲಿಯನ್ ಗ್ರೂಪ್ ಆಗಿರುತ್ತೆ ಅಂತ ಪ್ರೂಫ್ ಮಾಡಬೇಕು. ಆಮೇಲೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಸೋಸಿಯೇಟಿವ್ ಡಿಸ್ಟ್ರಿಬ್ಯೂಷನ್ ಲಾ, ಹಾಗೆ ನೆಕ್ಸ್ಟ್ 1 ಇಂಟು ಆಲ್ಫಾ ಈಸ್ ಈಕ್ವಲ್ ಟು ಆಲ್ಫಾ ಆ ಪ್ರಾಪರ್ಟಿನ ಪ್ರೂಫ್ ಮಾಡಬೇಕು. ಆ 4 ಲಾಸು ಸ್ಯಾಟಿಸ್ಫೈ ಆದರೆ ಆಟೋಮೆಟಿಕಲಿ ಡಬ್ಲ್ಯೂ ಇಸ್ ಅ ವೆಕ್ಟರ್ ಸ್ಪೇಸ್ ಅಂತ ಹೇಳ್ಬೋದು. ಡಬ್ಲ್ಯೂ ವೆಕ್ಟರ್ ಸ್ಪೇಸ್ ಆದರೆ ಡಬ್ಲ್ಯೂ ಅನ್ನೋದು ಸಬ್ಸ್ಪೇಸ್ ಆಫ್ ವಿ ಆಗಿರುತ್ತೆ. ಸೊ ಈಗ ಫಸ್ಟ್ ನಾನು ಅಬೇಲಿಯನ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ W1 ಅನ್ನೋದನ್ನ ನಾನು ಚೂಸ್ ಮಾಡ್ತಾ ಇದ್ದೀನಿ. ಹಿಯರ್ ವಿ ಹ್ಯಾವ್ ಟು ಪ್ರೂವ್ W comma plus means is abelian. With respect to addition W is a abelian ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹಾಗಾಗಿ ಫಸ್ಟ್ ಒನ್ ಅಬೆಲಿಯನ್ ಹೇಳೋದಕ್ಕೆ ಫಸ್ಟ್ ಒನ್ ಕ್ಲೋಜರ್ ಲಾ. ಸೊ ಫ್ರಮ್ ದ ಕಂಡೀಷನ್ 1, ಸೊ ಅಬ್ಸರ್ವ್ ಕೇರ್ಫುಲಿ, ಫ್ರಮ್ ಕಂಡೀಷನ್ 1 ಇಟ್ ಈಸ್ ಕ್ಲಿಯರ್. ಕಂಡೀಷನ್ 1 ಹೇಳುತ್ತೆ ಫಾರ್ ಆಲ್ ಆಲ್ಫಾ ಕಾಮ ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ ಇಂಪ್ಲೈಸ್ ಆಲ್ಫಾ ಪ್ಲಸ್ ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ. ಸೊ ಆ ಕಂಡೀಷನ್ ಬೇಸಿಸ್ ಮೇಲೆ ಫ್ರಮ್ ಕಂಡೀಷನ್ 1 ಕ್ಲೋಜರ್ ಲಾನೇ ಹೇಳೋದು. ಸೊ ದೇರ್ ಫೋರ್ ಕ್ಲೋಜರ್ ಲಾ ಈಸ್ ಸ್ಯಾಟಿಸ್ಫೈಡ್ ಅಂತ. ಸೊ ಕ್ಲೋಜರ್ ಲಾ ಸ್ಯಾಟಿಸ್ಫೈ ಆಗುತ್ತೆ. ಕಂಡೀಷನ್ 1 ಕೂಡ ಅದನ್ನೇ, ಕ್ಲೋಜರ್ ಲಾ ಹೇಳೋದು ಅದನ್ನೇ. ಹಾಗಾಗಿ ಕಂಡೀಷನ್ 1 ಬೇಸಿಸ್ ಮೇಲೆ ಅದನ್ನು ನಾವು ಸ್ಯಾಟಿಸ್ಫೈ ಆಗ್ತಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅಸೋಸಿಯೇಟಿವ್ ಲಾ ನೋಡಿ, ಯೂಶಲಿ ಕ್ಲೋಜರ್ ಲಾ ಸ್ಯಾಟಿಸ್ಫೈ ಆಯ್ತಂದ್ರೆ ಯೂಶಲಿ ಅಸೋಸಿಯೇಟಿವ್ ಲಾ ಕೂಡ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಸೊ ಹಾಗಾಗಿ ಡೈರೆಕ್ಟಾಗಿ ಹೇಳ್ತೀವಿ ಫಾರ್ ಸಮ್ ಆಲ್ಫಾ ಬೀಟಾ
gamma belongs to W implies alpha plus beta plus gamma is equal to alpha plus beta plus gamma. So associative law is satisfied. Next, identity law. ಸೊ ಐಡೆಂಟಿಟಿ ಲಾ ಏನು ಹೇಳುತ್ತೆ, ಈಗ ನಮಗೆ ಫಸ್ಟ್ ಆಫ್ ಆಲ್ ಡಬ್ಲ್ಯೂನಲ್ಲಿ ಝೀರೋ ಇದೆಯೋ ಇಲ್ವೋ ಅಂತ ಹೇಳಬೇಕು. ಸೊ ಝೀರೋ ಇದ್ದರೆ ಆಗ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಝೀರೋ ಇಸ್ ದ ಅಡಿಟಿವ್ ಐಡೆಂಟಿಟಿ ಅಂತ ಹೇಳಿ ನೆಕ್ಸ್ಟ್ ನಾವು ಐಡೆಂಟಿಟಿ ಲಾ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳ್ಬೋದು. ಸೊ ಝೀರೋ ಇದೆಯೋ ಇಲ್ವೋ ಅಂತ ಹೇಗೆ ಹೇಳೋದು ನೋಡಿ, ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. ಫ್ರಮ್ ದ ಕಂಡೀಷನ್ ಟು ಏನು ಹೇಳುತ್ತೆ, ಫೀಲ್ಡಲ್ಲಿರೋವಂಥ ಒಂದು ಎಲಿಮೆಂಟು ಹಾಗೆ ಡಬ್ಲ್ಯೂ ವೆಕ್ಟರಲ್ಲಿ ಬರುವಂಥ ಒಂದು ಎಲಿಮೆಂಟು ಎರಡರದು ಪ್ರಾಡಕ್ಟ್ ಕೂಡ ನಮಗೆ ಡಬ್ಲ್ಯೂನಲ್ಲಿರುತ್ತೆ ಅಂತ ಹೇಳುತ್ತೆ. ಸೊ ದಟ್ ಈಸ್ ದ ಕಂಡೀಷನ್ 2. ಸೊ ಕಂಡೀಷನ್ 2, ಅಕಾರ್ಡಿಂಗ್ ಟು ದ ಕಂಡೀಷನ್ 2, ದ ಎಲಿಮೆಂಟ್ ವಿಚ್ ಪ್ರೆಸೆಂಟ್ ಇನ್ ದ ಫೀಲ್ಡ್ ಆ್ಯಂಡ್ ದ ಎಲಿಮೆಂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ವೆಕ್ಟರ್ ಸ್ಪೇಸ್, ದ ಪ್ರಾಡಕ್ಟ್ ಆಫ್ ದೋಸ್ ಟು ನಂಬರ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ದ ವೆಕ್ಟರ್ ಸ್ಪೇಸ್ ಅಂತ ಹೇಳ್ತಿದೆ. ಯಾವುದು ಕಂಡೀಷನ್ 2. ಸೊ ಆನ್ ದ ಬೇಸಿಸ್ ಆಫ್ ದಟ್ ಕಂಡೀಷನ್ 2, ಫ್ರಮ್ ಕಂಡೀಷನ್ 2 ಬೇಸಿಸ್ ಮೇಲೆ ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಫಾರ್ 0 ಬಿಲಾಂಗ್ಸ್ ಟು ಎಫ್ ಅಂತ ಚೂಸ್ ಮಾಡಿ. ಸೊ ಎಫ್ ಇಸ್ ಅ ಫೀಲ್ಡ್, ಹಾಗಾಗಿ 0 ಬಿಲಾಂಗ್ಸ್ ಟು ಎಫ್ ಆಗಿರುತ್ತೆ ಆ್ಯಂಡ್ ಆಲ್ಫಾ ಬಿಲಾಂಗ್ಸ್ ಟು ಡಬ್ಲ್ಯೂ. ಅರ್ಥ ಮಾಡ್ಕೊಳ್ಬೇಕು, ಆಲ್ಫಾ ಈಸ್ ಎನಿ ವೆಕ್ಟರ್ ಇನ್ ಡಬ್ಲ್ಯೂ. ಸೊ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ. ಕಂಡೀಷನ್ 2 ಬೇಸಿಸ್ ಮೇಲೆ ಇಲ್ಲಿ ಸಿ ಬದಲು ನಾನು ಪರ್ಟಿಕ್ಯುಲರ್ ಆಗಿ 0 ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ, ಹಾಗಂತ ಅನ್ಕೊತಾ ಇದ್ದೀನಿ. ಆ ಒಂದು ಸಿ ಅನ್ನೋ ಎಲಿಮೆಂಟ್ ಬದಲಾಗಿ 0ನ ತಗೊತಾ ಇದ್ದೀನಿ. ಸಿ ಅಂದರೆ 0 ಇರಬಹುದು ಅಂತ ಚೂಸ್ ಮಾಡ್ತಾ ಇದ್ದೀನಿ. ಸೊ ದಟ್ ಇಂಪ್ಲೈಸ್ ಅದ್ರ ಬೇಸಿಸ್ ಮೇಲೆ ಹೇಳಿದ್ರೆ 0 ಇಂಟು ಆಲ್ಫಾ. ಸೊ 0 ಇಂಟು ಆಲ್ಫಾ ಮೀನ್ಸ್ 0 ಬಿಲಾಂಗ್ಸ್ ಟು ಡಬ್ಲ್ಯೂ. ನೋಡಿ 0 ಅನ್ನೋ ಎಲಿಮೆಂಟು ಡಬ್ಲ್ಯೂನಲ್ಲಿದೆ ಅಂತ ಹೇಳ್ದಂಗಾಯ್ತು. ಸೊ 0 ಇಸ್ ಅನ್ ಎಲಿಮೆಂಟ್ ಆಫ್ ಡಬ್ಲ್ಯೂ ಅಂದರೆ ಆಟೋಮೆಟಿಕಲಿ ಫಾರ್ 0 ಬಿಲಾಂಗ್ಸ್ ಟು ಡಬ್ಲ್ಯೂ there exists, for alpha belongs to W, there exists 0 belongs to W such that alpha plus 0 is equal to alpha belongs to W. So this is from condition 1. ಈ condition 1 basis ಮೇಲೆ alpha plus beta ಆ ಥರ. ಇವಾಗ 0 ಅನ್ನೋದು ಎಲಿಮೆಂಟ್ ಆಫ್ ಡಬ್ಲ್ಯೂ ಆದಮೇಲೆ ಆಲ್ಫಾ ಅನ್ನೋದು ಯಾವುದೋ ಒಂದು ಎಲಿಮೆಂಟ್ ಆಫ್ ಡಬ್ಲ್ಯೂ, ಆ ಎರಡು ಎಲಿಮೆಂಟ್ ಆಫ್ ಡಬ್ಲ್ಯೂ ಎಲಿಮೆಂಟ್ ಎರಡನ್ನೂ ಆ್ಯಡ್ ಮಾಡಿದ್ರೆ ಆಟೋಮೆಟಿಕಲಿ ರಿಸಲ್ಟೆಂಟ್ ಎಲಿಮೆಂಟು ಕೂಡ ಡಬ್ಲ್ಯೂನಲ್ಲೇ ಇರುತ್ತೆ ಅಂತ ಅವ್ರು ಹೇಳಿರೋದು. ಸೊ ಹಾಗಾಗಿ ಆ ಕಂಡೀಷನ್ 2 ಯೂಸ್ ಮಾಡ್ಕೊಂಡು ಇದನ್ನು ಹೇಳಿ ಕಂಡೀಷನ್ 1 ಬೇಸಿಸ್ ಮೇಲೆ ಕನ್ಕ್ಲೂಷನ್ ತೊಗೊತಾ ಇದ್ದೀವಿ. ದೇರ್ ಫೋರ್ ಐಡೆಂಟಿಟಿ ಲಾ ಈಸ್ ಸ್ಯಾಟಿಸ್ಫೈಡ್ ಅಂತ ಹೇಳಿ ಕನ್ಕ್ಲೂಡ್ ಮಾಡಬೇಕು. ಸೊ ಇನ್ನು ನೆಕ್ಸ್ಟ್ ಇನ್ವರ್ಸ್ ಲಾ ಮತ್ತು ಕಾಂಪಿಟೇಟಿವ್ ಲಾನ ಪ್ರೂಫ್ ಮಾಡಬೇಕು. ಅದು ಹೇಗೆ ಅಂದರೆ, ಸೊ ಸಿ the fourth one, inverse law. So what it says on, again condition 2 basis ಮೇಲೆ ನಾವು inverse law ನ ಹೇಳ್ತೀವಿ. So from condition 2, -1 belongs to F. Clearly -1 is an element of F and alpha is any element of W implies from condition 2 ನಾನು ಇಲ್ಲಿ ಸಿ ಬದಲು ಪರ್ಟಿಕ್ಯುಲರ್ ಆಗಿ -1 ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ ಇಲ್ಲಿ -1 ಇಂಟು ಆಲ್ಫಾ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಲ್ಫಾ ಬಿಲಾಂಗ್ಸ್ ಟು ಡಬ್ಲ್ಯೂ. ಸೊ ಫಾರ್ ಆಲ್ಫಾ ಬಿಲಾಂಗ್ಸ್ ಟು ಡಬ್ಲ್ಯೂ ದೇರ್ ಎಕ್ಸಿಸ್ಟ್ minus alpha belongs to W such that alpha plus of minus alpha is equal to 0. ಅರ್ಥ ಮಾಡ್ಕೊಳ್ಳಿ, ನಾನು ಇನ್ವರ್ಸ್ ಲಾ ಹೇಳಬೇಕು. ಸೊ ಡಬ್ಲ್ಯೂನಲ್ಲಿರೋವಂಥ ಪ್ರತಿಯೊಂದು ಎಲಿಮೆಂಟ್ಗೂ ಇನ್ವರ್ಸ್ ಎಲಿಮೆಂಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಬೇಕು. ಅದಕ್ಕೇ ಫಸ್ಟು ಆ ಮೈನಸ್ ಆಲ್ಫಾ ಅನ್ನೋದು ಡಬ್ಲ್ಯೂನಲ್ಲಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಆಲ್ಫಾ ಬಿಲಾಂಗ್ಸ್ ಟು ಡಬ್ಲ್ಯೂ ದೇರ್ ಎಕ್ಸಿಸ್ಟ್ ಮೈನಸ್ ಆಲ್ಫಾ, ಇಲ್ಲಿ ಆಲ್ರೆಡಿ ನಾನು ಪ್ರೂಫ್ ಮಾಡ್ಕೊಂಡಿರೋದ್ರಿಂದ ಆ ಆಲ್ಫಾಗೆ ಇನ್ವರ್ಸ್ ಎಲಿಮೆಂಟ್ ಎಕ್ಸಿಸ್ಟೆನ್ಸ್ ಆಗುತ್ತೆ. ಅದು ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಇನ್ವರ್ಸ್ ಎಲಿಮೆಂಟ್ ಅಂದ್ರೆ ಆ ಎಲಿಮೆಂಟ್, ದ ಪರ್ಟಿಕ್ಯುಲರ್ ಎಲಿಮೆಂಟ್ ಆ್ಯಂಡ್ ದ ಇನ್ವರ್ಸ್. ಇಫ್ ಯು ಆ್ಯಡ್ ದ ಎಲಿಮೆಂಟ್ ಆ್ಯಂಡ್ ದ ಇನ್ವರ್ಸ್ ಎಲಿಮೆಂಟ್ ದಟ್ ಗಿವ್ಸ್ ಟು ದ ಐಡೆಂಟಿ ಎಲಿಮೆಂಟ್, ದಟ್ ಈಸ್ ದ
ಕಂಡೀಷನ್. ಸೊ ಆ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಲೇಬೇಕು. ಸೊ ದೇರ್ ಫೋರ್ ಇನ್ವರ್ಸ್ ಲಾ ಈಸ್ ಸ್ಯಾಟಿಸ್ಫೈಡ್ ಅಂತ, ಇನ್ವರ್ಸ್ ಲಾ ಸ್ಯಾಟಿಸ್ಫೈ ಆಗ್ತಿದೆ. ನೆಕ್ಸ್ಟ್ ಕಾಂಪಿಟೇಟಿವ್ ಲಾ. ಸೊ ಕ್ಲಿಯರ್ಲಿ ಅದು ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಬೈನರಿ ಆಪರೇಷನ್ ಆಗ್ತಿದೆ ಅಂದರೆ ಕಾಂಪಿಟೇಟಿವ್ ಲಾ ಸ್ಯಾಟಿಸ್ಫೈ ಆಗುತ್ತೆ ಅಂತ. ಫಾರ್ ಸಮ್ ಆಲ್ಫಾ ಕಾಮಾ ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ ಇಂಪ್ಲೈಸ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಬೀಟಾ ಪ್ಲಸ್ ಆಲ್ಫಾ. ಸೊ ದೇರ್ ಫೋರ್ commutative law is satisfied. Next, second condition, we have to prove the multiplication, scalar multiplication is associative. Scalar multiplication is associative. So from condition 2, so condition 2 basis mela for C1 comma C2 belongs to F and alpha belongs to W implies C1 into C2 into alpha is equal to C1 into C2 into alpha. So ನೋಡಿ condition 2 basis ಮೇಲೆ condition 2 ನಲ್ಲಿ ಒಂದು ಸ್ಕೇಲಾರು ಮತ್ತು ಒಂದು ವೆಕ್ಟರ್ ಅವೆರಡರದ್ದು ಪ್ರಾಡಕ್ಟ್ ನಮಗೆ ಆ ಡಬ್ಲ್ಯೂ ನಲ್ಲಿರುತ್ತೆ ಅಂತ ಹೇಳಿದೆ ಕಂಡೀಷನು. ಸೊ ಆ ಕಂಡೀಷನ್ 2 ಬೇಸಿಸ್ ಮೇಲೆ ನಾವು ಅಸೋಸಿಯೇಟಿವ್ ಲಾ ಸ್ಯಾಟಿಸ್ಫೈ ಆಗ್ತಿದೆ ಅಂತ ಹೇಳ್ಬೋದು. ಯಾಕೆಂದರೆ ಇದು ಈ ಎಲಿಮೆಂಟ್ ಪ್ರಾಡಕ್ಟು ನಮಗೆ ಡಬ್ಲ್ಯೂನಲ್ಲಿದೆ ಅಂದಮೇಲೆ 100% ಅದು ಅಸೋಸಿಯೇಟಿವ್ ಲಾನ ಸ್ಯಾಟಿಸ್ಫೈ ಮಾಡೇ ಮಾಡುತ್ತೆ. ಸೊ ಹಾಗಾಗಿ ನಾವು ಅದನ್ನು ಕನ್ಕ್ಲೂಷನ್ ತಗೊತೀವಿ. ನೆಕ್ಸ್ಟ್ ಥರ್ಡ್ ಒನ್, ಡಿಸ್ಟ್ರಿಬ್ಯೂಷನ್ ಲಾ. ಸೊ ಡಿಸ್ಟ್ರಿಬ್ಯೂಷನ್ ಲಾ ಏನು ಹೇಳುತ್ತೆ? ಸೊ ಫ್ರಮ್ ಕಂಡೀಷನ್ 1 and 2 ಎರಡೂ ಯೂಸ್ ಮಾಡ್ತೀನಿ. ಸೊ 1 ಮತ್ತು 2 ಎರಡರೂ ಬೇಸಿಸ್ ಮೇಲೆ ಫಾರ್ C1 C2 ಬಿಲಾಂಗ್ಸ್ ಟು F ಆ್ಯಂಡ್ ಆಲ್ಫಾ ಬೀಟಾ ಬಿಲಾಂಗ್ಸ್ ಟು W. ಫಸ್ಟ್ ಒನ್, C1 into alpha plus beta is equal to C1 into alpha plus C2 into beta. Second one, C1 plus C2 into alpha is equal to C1 into alpha plus C2 into alpha. ನೋಡಿ ಕಂಡೀಷನ್ 1 ಮತ್ತು 2 ಎರಡನ್ನೂ ಕ್ಲಬ್ ಮಾಡಿಕೊಂಡಾಗ ಆಟೋಮೆಟಿಕಲಿ C1 into alpha belongs to W, C2 into beta is also belongs to W. ಸೇಮ್ ಆಲ್ಫಾ ಬದಲು ಬೀಟಾ ಅಂತ ಅಂದ್ಕೊಂಡಾಗ C is a scalar and beta is a vector ಅಂದರೆ ಅವೆರಡರದ್ದು ಪ್ರಾಡಕ್ಟ್ ನಮಗೆ ಆಟೋಮೆಟಿಕಲಿ ಡಬ್ಲ್ಯೂನಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಡಿಸ್ಟ್ರಿಬ್ಯೂಷನ್ ಲಾ ನಮಗೆ ಸ್ಯಾಟಿಸ್ಫೈ ಆಗುತ್ತೆ. ಸೊ ಅಡಿಷನ್ನು ಮತ್ತು ಮಲ್ಟಿಪ್ಲಿಕೇಶನ್ ಎರಡನ್ನೂ ಕ್ಲಬ್ ಮಾಡಿಕೊಂಡು ಹೇಳ್ತಿರೋದು. ಸೊ ಡಿಸ್ಟ್ರಿಬ್ಯೂಷನ್ ಲಾ ಸ್ಯಾಟಿಸ್ಫೈ ಆಗ್ತಿದೆ. ನೆಕ್ಸ್ಟ್ W4. ಸೊ ಕ್ಲಿಯರ್ಲಿ 1 is an element of F and alpha is an element of W. That implies 1 into alpha is equal to alpha into 1 is equal to alpha. ಸೊ ಇದು ಎಲ್ಲ ಲಾಸ್ನೂ ಕೂಡ W ವೆಕ್ಟರ್ ಸ್ಪೇಸ್ನ ಎಲ್ಲ ಲಾನೂ ವಿತ್ ರೆಸ್ಪೆಕ್ಟ್ ಟು ದ ಸೇಮ್ ಫೀಲ್ಡ್ ಸ್ಯಾಟಿಸ್ಫೈ ಮಾಡ್ತಿದೆ. ಸೊ ಹಾಗಾಗಿ W ಈಸ್ ಅ ವೆಕ್ಟರ್ ಸ್ಪೇಸ್ ವಿತ್ ಓವರ್ ದ ಫೀಲ್ಡ್ F ಅಂತ ಹೇಳಿ ಕನ್ಕ್ಲೂಷನ್ ತಗೊಬೇಕು. W ಈಸ್ ಅ ವೆಕ್ಟರ್ ಸ್ಪೇಸ್ ಓವರ್ ದ ಸೇಮ್ ಫೀಲ್ಡ್ F, thus W is a subspace of F ಅಂತ. ಅಂದರೆ W ವೆಕ್ಟರ್ ಸ್ಪೇಸ್ನ ಎಲ್ಲ ಪ್ರಾಪರ್ಟೀಸ್ನ ಸ್ಯಾಟಿಸ್ಫೈ ಮಾಡ್ತಿರೋದ್ರಿಂದ ಅದು ಸಬ್ಸ್ಪೇಸ್ ಆಗಿರುತ್ತೆ. ಹೇಗೆ ಅದು ವೆಕ್ಟರ್ ಸ್ಪೇಸ್ನ ಪ್ರಾಪರ್ಟೀಸ್ನ ಸ್ಯಾಟಿಸ್ಫೈ ಮಾಡ್ತಿದೆ ಅಂತ ಇನ್ ಡೀಟೈಲ್ ಆಗಿ ನಾನು ಪ್ರೂಫ್ ಮಾಡಿದ್ದೀನಿ. ಸೊ ಐ ಥಿಂಕ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈ ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೆ ಡೌಟ್ನ ರೈಸ್ ಮಾಡಿ ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಇದಿಷ್ಟು ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.